ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ 2025-26ನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ 11ನೇ ಸ್ಥಾನ, ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆ. ದ್ವಿತೀಯ ಪಿಯುಸಿಯಲ್ಲಿ 99% ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ. ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಭಾರತದ ಪ್ರಭುತ್ವ ಜರ್ಮನಿಯ ಹಿಟ್ಲರ್ ಮಾದರಿಯಲ್ಲಿ ಫ್ಯಾಸಿಸ್ಟ್ ನೀತಿ ಅನುಸರಿಸುತ್ತಿದೆ. ಇದನ್ನು ಹಿಮ್ಮೆಟ್ಟಿಸಲು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ನಡೆಸುವುದು ಇಂದಿನ ಪರಿಸ್ಥಿತಿಯಲ್ಲಿ ಅಗತ್ಯವಾಗಿದೆ ಎಂದು ಖ್ಯಾತ ಚಿಂತಕ ಶಿವಸುಂದರ್ ಹೇಳಿದರು. ನಗರದ ಸತ್ಯ ಗಾರ್ಡನ್ನಲ್ಲಿ ಹಮ್ಮಿಕೊಂಡಿರುವ 11ನೇ ಮೇ ಸಾಹಿತ್ಯ ಮೇಳದ 2ನೇ ದಿನವಾದ ಭಾನುವಾರ ನಡೆದ ಐಕ್ಯ ಚಳವಳಿ ಯಾತಕ್ಕಾಗಿ ಯಾರ ಜೊತೆ ಎನ್ನುವ ಗೋಷ್ಠಿಯಲ್ಲಿ ಮಾತನಾಡಿದರು. ತದನಂತರ ಸಾಮಾಜಿಕ ಹೋರಾಟಗಾರ SR ಹಿರೇಮಠ ಮಾತನಾಡಿ, ಜಲ್ ಜಂಗಲ್, ಜಮೀನ್ ಮತ್ತು ಖನಿಜ ಸಂಪತ್ತುಗಳನ್ನು ನಾಶಪಡಿಸುವ ಯಾವುದೇ ದುಷ್ಟಶಕ್ತಿಗಳಿದ್ದರೂ ರಾಜಿರಹಿತವಾಗಿ ಜನಾಂದೋಲನ ರೂಪಿಸಬೇಕು, ಜೊತೆಗೆ ಅವರ ವಿರುದ್ಧ ದಂಗೆ ಏಳಬೇಕೆಂದರು. ಇನ್ನು CPIM ಕಲಬುರಗಿ ಜಿಲ್ಲಾ ಘಟಕದ ಕಾರ್ಯದರ್ಶಿ ಕೆ. ನೀಲಾ, ರೈತ ಮುಖಂಡ ಚಾಮರಸ ಮಾಲಿಕ್ ಪಾಟೀಲ್ ಮಾತನಾಡಿದರು. ನಾಗೇಗೌಡ ಕಿಲಾರ್, ಪೀರ್ ಬಾಷಾ, ಅಮೀನ್ ಪಾಷಾ ದಿದ್ದಿಗಿ, ನಾಗಾರೆಡ್ಡಿ ದೇವರಮನಿ, ಬಸವಲಿಂಗಪ್ಪ ನಗನೂರು, ತಾಯಪ್ಪ BK ಪೂಜಾರ್ ಉಪಸ್ಥಿತರಿದ್ದರು. KP ಸುರೇಶ್ ನಿರೂಪಿಸಿದರು. ಪ್ರಶ್ನೆಗಳು ಎಲ್ಲವನ್ನ ಇಟ್ಟುಕೊಂಡು ವಿಶಾಲ ತಳಹದಿಯಲ್ಲಿ ಜನಾಂದೋಲನ, ಜನವೇದಿಕೆಯ ಮೂಲಕ ಖಂಡಿತ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಂಗೆ ಕೆಲಸ ಮಾಡುವಂತ ದೃಢತೆಯನ್ನ, ಸೈದ್ಧಾಂತಿಕ ಬದ್ಧತೆಯನ್ನ, ಜನರ ಮಧ್ಯದಲ್ಲಿ ಹೋಗ್ಬೇಕಾದಂತ ಒಂದು ಏನ್ ಹೇಳ್ತಿರೋದಕ್ಕೆ ಸಹನೆಯನ್ನ, ಸಮಯವನ್ನ ನಾವು ತಗೊಳ್ತಾ ಹೋದಂಗೆ ಖಂಡಿತ ಈ ಯುದ್ಧವನ್ನ ನಿಲ್ಲಿಸಿಯೇ ಸಿದ್ಧ, ಇಲ್ಲಾಂದ್ರೆ ನಾವು ವಾಪಸ್ ಬರೋದಿಲ್ಲ ಅಂತ ಅನ್ನೋದನ್ನ ನಾವು ಹೇಳಬೇಕು ಆಗ್ತದೆ. ಬಂಧುಗಳೇ, ನನಗೆ ಇತ್ತೀಚೆಗೆ ಒಬ್ಬ ಬಹಳ ಸಮಾಜವಾದಿ ಮಾತಾಡುವ, ಕಮ್ಯುನಿಸ್ಟ್ ಚಿಂತನೆಗಳನ್ನ ಬಹಳ ಉಗ್ರವಾಗಿ ಮಂಡಿಸುವ ಬಹುದೊಡ್ಡ ಕೋಟ್ಯಾಧಿಪತಿ ನನಗೆ ಭೇಟಿಯಾದರು. ಅವ್ರು ಹೇಳಿದ್ರು, ಈ ಸರ್ತಿ ಏನಾದ್ರೂ ಮಾಡಬೇಕು, RSS ನ ಫ್ಲೋ ನಿಲ್ಲಿಸಬೇಕು, BJP ಓಟ್ ಅನ್ನ ನಿಲ್ಲಿಸಬೇಕು ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ, ಮೊಟ್ಟ ಮೊದಲ ಮಹಿಳೆ ಒಂದು ರಾಜಕೀಯ ಪಕ್ಷಕ್ಕೆ, ಒಂದು ಜಿಲ್ಲೆಗೆ ನಾನು ಕಾರ್ಯದರ್ಶಿಯಾಗಿದ್ದೀನಿ. ಸಾಹಿತ್ಯಿಕ, ಸಾಂಸ್ಕೃತಿಕ ಅದು ಇದು ಬೀದಿ ಹೋರಾಟ ಅದು ಎಲ್ಲ ಸಣ್ಣ ಪುಟ್ಟ ಮಾಡ್ಕೊಂಡು ಬಂದಿದ್ದೀನಿ. ಕೋಟಿಗಟ್ಟಲೆ ಮನೆಯಾಗ ಇಟ್ಕೊಂಡಿರಲ್ಲ, ಒಂದು 20 ಜನ ಫುಲ್ ಟೈಮ್ ಮನೆಗಳಿಗೆ ಒಂದು 15-20 ಸಾವಿರ ಓಡಾಡ್ಲಿಕ್ಕೆ ಕೊಟ್ರ ಈ ವ್ಯವಸ್ಥೆನೇ ಕಿತ್ತಿ ಬೀಸಾಡುವಷ್ಟು ಕೆಲಸ ಮಾಡ್ತಾರ. ಮನೆಯೊಳಗ ಕೋಟ್ಯಾಧಿಗಟ್ಟಲೆ ಇಟ್ಕೊಂಡು ಇಲ್ಲಿ ನೀವು ಸಮಾಜವಾದಿ ಮಾತನ್ನ ಆಡುವ ಮೂಲಕ ಹಿಪೋಕ್ರೆಟಿಕ್ ಕೆಲಸ ಮಾಡಬೇಡ್ರಿ. ಹಾಗಾಗಿ ಈಗಲಾದ್ರೂ ಭಾರತದಲ್ಲಿ ಈ ಫಾಸಿವಾದವನ್ನ ಕಿತ್ತಾಕ್ಬೇಕು ಅಂತಾದ್ರೆ ನಾನು ಎಲ್ಲವನ್ನ ಇದಕ್ಕಾಗಿ ಬಳಸ್ತೀನಿ ಅಂತ ಅನ್ನೋದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ವಾದಕ್ಕಾಗಲ್ಲ, ವಾದ ಜನತೆಯ ಬದುಕನ್ನ ಬದಲಾಯಿಸಲಿಕ್ಕೆ ಮತ್ತು ಸಮಾಜವನ್ನ ಸಮಾನತೆ ಕಡೆಗೆ ತರಲಿಕ್ಕೆ ಇತಿಹಾಸದಲ್ಲಿ ಇದು ಸಾಧ್ಯ ಆಗಿದೆ ಮತ್ತು ನಮ್ಮಲ್ಲೂ ಖಂಡಿತ ಇದು ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ.